ಟೈಲ್ ಇನ್ಸ್ಟಾಲ್ ಮಾಡೋಕ್ಕೆ 45 ಡೇಸ್ ಆಗುತ್ತೆ ಅಂತ ನಾವು ಪ್ಲಾನ್ ಮಾಡಿದರೆ 50 ಡೇಸ್ 60 ಡೇಸ್ ಆಗ್ತಾ ಬರ್ತಿದೆ. ಬಟ್ ವರ್ಕ್ ಕಂಪ್ಲೀಟ್ ಆಗ್ತಾ ಇಲ್ಲ. ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ ವರ್ಕ್ ಸ್ಟಾರ್ಟ್ ಮಾಡಿ 15 ಡೇಸ್ ಆದಮೇಲೆ ನಮ್ಮ ವರ್ಕರ್ಸು ಅವ್ರ ನೇಟಿವ್ ಪ್ಲೇಸ್ಗೆ ಹೋಗಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಯಿತು. ಎಷ್ಟು ಡಿಲೇ ಆದ್ರೂ ಕ್ಲೈಂಟ್ ಮಾತ್ರ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಕ್ಲೈಂಟ್ ಅಷ್ಟು ಸಪೋರ್ಟಿವ್ ಇದ್ಮೇಲೆ ನಾವು 100% ಎಫರ್ಟ್ ಹಾಕಿ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರಬೇಕು ಅಂತ ಎವ್ರಿ ಡೀಟೇಲು ಚೆಕ್ ಮಾಡಿ ಟೈಲ್ಸ್ ಅಂಡ್ ಗ್ರಾನೈಟ್ ಇನ್ಸ್ಟಾಲೇಷನ್ ವರ್ಕ್ ಅನ್ನೋದು ಮಾಡ್ತಾ ಇದೀವಿ. ನಾವು ಯಾವುದೇ ವರ್ಕ್ ಮಾಡಬೇಕು ಅಂದ್ರೆ ಪ್ಯಾಷನೇಟ್ ಆಗಿ ಮಾಡಿದಾಗ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 100% ಬರಲೇಬೇಕು. ಕ್ಲೈಂಟ್ ಇಲ್ಲಿ ಟೆರಾಕೋಟಾ ಜಾಲಿ ಹಾಕ್ಬೇಕು ಅಂತ ಕೇಳಿದಾಗ ಆಕ್ಚುಲಿ ನಮಗೆ ಅದರಲ್ಲಿ ಐಡಿಯಾ ಇರಲಿಲ್ಲ. ಬಟ್ ಕ್ಲೈಂಟ್ ಕೇಳಿದಾಗ ಆ ಡಿಸೈನ್ ಸ್ಯಾಂಪಲ್ಸ್ ಬೇರೆ ಕಡೆಯಿಂದ ಸೋರ್ಸ್ ಮಾಡಿ ಸೈಟ್ ಹತ್ರ ಬಂದು ಕ್ಲೈಂಟ್ಗೆ ಕೊಟ್ಟಿದ್ವಿ. ಸೊ ಆ ಡಿಸೈನ್ ಸ್ಯಾಂಪಲ್ಸ್ ಇನ್ಸ್ಟಾಲ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ ಹೋಲ್ಡ್ ಅಲ್ಲಿ ಇಟ್ಟಿದ್ವಿ. ಯಾಕಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಿರೋ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಕೊಂಬೋದು. ವರ್ಕ್ ಸ್ಟಾರ್ಟ್ ಆದ್ಮೇಲೆ ಆದಷ್ಟು ಆನ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.